ಹೆಸರು ಬಿಡಿ. ಚಾರ್ಲಿ ಬರ್ತಾರೆ. ಚಾರ್ಲಿ ಕೊಡಪ್ಪ. ಇನ್ನೊಂದು ಸತಿ ನೋಡಿದ್ದೀನಿ. ಪ್ರಶಾಂತ್ ನೀಲ್ ದೊಡ್ಡ ಫ್ಯಾನ್ ನಾನು. ಅದೇ ಇಂಟರ್ವಲ್ ಬರೋ ತನಕ ಏನು ಸ್ವಲ್ಪ ಉಗ್ರಂ ಥರನೇ ಇದೆಯಲ್ಲ ಅಂತ ಅನಿಸ್ತಿತ್ತು ಒಂದೊಂದು ಸೀನ್ ನೋಡಿದಾಗ. ಬಟ್ ಪೃಥ್ವಿರಾಜ್ ಎಂಟ್ರಿ ಆದಮೇಲೆ ಅವೆಲ್ಲ ಹೊಟ್ಟೋಯ್ತು ನನಗೆ. ಇದೊಂಥರ ನಾನು ಉಗ್ರಂ ಥಿಯೇಟ್ರಲ್ಲಿ ನೋಡಿರಲಿಲ್ಲ, ಬರೀ ಯೂಟ್ಯೂಬಲ್ಲಿ ನೋಡಿದ್ದೆ. ಅದೊಂಥರ ಕೊರಗಿತ್ತು ನನಗೆ, ಯಪ್ಪ ಇಂಥ ದೊಡ್ಡ ಒಳ್ಳೆ ಮೂವಿನ ಮಿಸ್ ಮಾಡ್ಕೊಂಡಿದ್ದೆ ಅಂತ. ಇವಾಗ ಆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಐ ಥಿಂಕ್ ಸೆಕೆಂಡ್ ಹಾಫ್ ಮಾತ್ರ ಬೇರೆ ಲೆವೆಲಲ್ಲಿ ಇರುತ್ತೆ. ಇಷ್ಟು ಫಸ್ಟ್ ಹಾಫ್ ಬರೀ ಬಿಲ್ಡಪ್ ಸೆಕೆಂಡ್ ಹಾಫ್ಗೋಸ್ಕರ. ಇನ್ನು ಕ್ಲೈಮ್ಯಾಕ್ಸು ಚೆನ್ನಾಗಿರುತ್ತೆ. ಇನ್ನು ಪಾರ್ಟ್ 2 ಬೇರೆ ಬರುತ್ತೆ ಅಂತ ಹೇಳಿದ್ದಾರೆ. ನನಗಿನ್ನೂ ಬೇಜಾನ್ ಎಕ್ಸ್ಪೆಕ್ಟೇಷನ್ಸ್ ಇದೆ. ಬಟ್ ಫಸ್ಟ್ ಹಾಫ್ ನನಗೆ ಓಕೆ ಅನಿಸ್ತು. ಉಗ್ರಂ ಒಂದು 100 ಸತಿ ನೋಡಿರೋದಕ್ಕೆ ನನಗೆ ಸ್ಟೋರಿ ವೈಸ್ ಓಕೆ ಅನಿಸ್ತು. ಅದೇ ನಾನ್ ಲೀನಿಯರ್ ಆಗಿದೆ ಫಸ್ಟ್ ಹಾಫು. ಅಲ್ಲಿ ಇಲ್ಲಿ ಫ್ಲ್ಯಾಶ್ ಬ್ಯಾಕ್ ಚೂರು ಬರ್ತಾ ಇರುತ್ತೆ, ಅವಾಗ ಮಾತ್ರ ಬೇಜಾನ್ ಮಜಾ ಕೊಡುತ್ತೆ. BGM ಪರವಾಗಿಲ್ಲ, ಚೆನ್ನಾಗಿದೆ. ಬಟ್ KGF ಫಸ್ಟ್ ನಾನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದರೆ ಸ್ವಲ್ಪ ಡಿಸಪಾಯಿಂಟ್ ಆಗ್ಬೋದು. ಸೆಕೆಂಡ್ ಹಾಫ್ ಮಾತ್ರ ಕ್ರೇಜಿ ಆಗಿರುತ್ತೆ, ಅದಂತೂ ಗ್ಯಾರಂಟಿ ಕೊಡ್ತೀನಿ. ಆದರೂ BGM ಡೈಲಾಗು ಗನ್ ಎಲ್ಲೆಲ್ಲ ಇಟ್ಕೊಂಬೇಡ, ಹೆಚ್ಚು ಕಡಿಮೆ ಆಗೋಗುತ್ತೆ ಅನ್ನೋದು, ಅವೆಲ್ಲ ಸೈಕ್ ಡೈಲಾಗ್ಗಳದು. ಅದನ್ನು ರೀಕ್ರಿಯೇಟ್ ಮಾಡೋಕ್ಕೆ ಕಷ್ಟನೇ. ಬಟ್ ಈ ತೆಲುಗು ಆಡಿಯನ್ಸ್ಗೆಲ್ಲ ಫಸ್ಟ್ ಟೈಮ್ ಉಗ್ರಂ ನೋಡೋರ್ಗಂತೂ ಹುಚ್ಚಿಡಿಯೋದು ಗ್ಯಾರಂಟಿ. ನಾವು ಉಗ್ರಂ ಒಂದು 100-200 ಸತಿ ನೋಡಿರೋರಿಗೆ ಫಸ್ಟ್ ಹಾಫ್ ಇದನ್ನೆಲ್ಲ ನೋಡಿದೀವಲ್ಲ ನಾವು, ಸ್ವಲ್ಪ ಡಿಫ್ರೆಂಟ್ ತರ್ತಾರೆ. ಲೈಕ್ ಅವ್ರ ಅಮ್ಮನ ಕ್ಯಾರೆಕ್ಟರ್ ಟೀಚರ್ ಆಗಿರ್ತಾರೆ, ಅವೆಲ್ಲ ಡಿಫ್ರೆಂಟ್ ಆಗಿದೆ. ನೋಡ್ಬೇಕು. ಸೆಕೆಂಡ್ ಹಾಫ್ ಮಾತ್ರ ಕ್ರೇಜಿ ಆಗಿರುತ್ತೆ. ಒಳ್ಳೆ ಬಜೆಟ್ ಇದೆಯಲ್ಲ ಈ ಸತಿ, ನೀನು ಚಚ್ಚಾಡ್ತಾರೆ ಪ್ರಶಾಂತ್ ನೀಲ್. ಕ್ರೇಜ್ ಲೈಕ್ ಫಸ್ಟ್ ಹಾಫ್ ಪ್ರಕಾರ ಡೀಟೇಲಿಂಗು ಮತ್ತು ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ ಮಾಡಿರೋದೆಲ್ಲ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಇಂದಾನೆ ಸ್ಟೋರಿ ಸ್ಟಾರ್ಟ್. ಅವರೇ ಹೇಳಿದ್ದಾರೆ, ಫ್ಲ್ಯಾಶ್ ಅದು ಸ್ಟಾರ್ಟಿಂಗ್ ಅದು ಬಿಲ್ಡಪ್ ಆಗಿದೆ, ನಮ್ಮ ಕ್ಯಾರೆಕ್ಟರ್ಸ್ ಗೊತ್ತಾಗಿದೆ. ಇದಾದ್ಮೇಲೆ ಹೆಂಗೆ ಮಾಡ್ತಾರೆ ಅನ್ನೋದು ಸೆಕೆಂಡ್ ಹಾಫ್ ಇಂದಾನೆ ಗೊತ್ತಾಗುತ್ತೆ. ನಾನು ಒಂದು 2 ಸಲ ನೋಡಿದ್ದೀನಿ. ಬಟ್ ನಂಗೆ ಪ್ರಶಾಂತ್ ನೀಲ್ ಸ್ಟೋರಿ ಟೆಲ್ಲಿಂಗ್ ತುಂಬ ಇಷ್ಟ. ನಾನು ಅದಕ್ಕೆ ಅವ್ನು ದೊಡ್ಡ ಫ್ಯಾನ್ ನಾನು. ಅದಕ್ಕೆ ಈ ಫಿಲಮ್ ಹೆಂಗಿದೆ ಅಂತ ನೋಡ್ಬೇಕು. ಸೆಕೆಂಡ್ ಹಾಫೆಲ್ಲ ಗೊತ್ತಾಗೋದು ನಮ್ಗೆ. ಪ್ರಭಾಸ್ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಪೃಥ್ವಿರಾಜ್ ಬಂದ ತಕ್ಷಣ ಫುಲ್ಲು ಗೂಸ್ ಬಂಪ್ಸ್ ಆಗಿತ್ತು. ಲೈಕ್ ಅವ್ರು ಪೃಥ್ವಿರಾಜ್ ಬಂದ ತಕ್ಷಣ ಚೆನ್ನಾಗಿತ್ತು. ಅದೇ ಅವ್ರು ಹೇಳ್ತಾರೆ ಲೈಕ್ ಸೆಕೆಂಡ್ ಹಾಫಲ್ಲೇ ಕತೆ ಸ್ಟಾರ್ಟ್ ಅನ್ನೋ ಥರ ಹೇಳ್ತಾರೆ.